ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗ್ತಿದ್ದಂತೆ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಹಲವು ಸಮೀಕ್ಷೆಗಳ ರಿಪೋರ್ಟನ್ನು ರಿಲೀಸ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಈಗ ಪ್ರಮುಖವಾಗಿ 2 ಸಂಸ್ಥೆಯ ರಿಪೋರ್ಟ್ ಬಹಳನೇ ಗಮನ ಸೆಳೀತಾ ಇರೋದು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಅನ್ನೋ ಒಂದು ಅನುಮಾನಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾವೆ. 2 ಕೂಡ ಪ್ರತಿಷ್ಠಿತ ಸಂಸ್ಥೆಗಳು. ಒಂದು ಚಾಣಕ್ಯ, BJP ಪಕ್ಷದ ನೆಚ್ಚಿನ ಸಂಸ್ಥೆ ಅಂತ ಕೂಡ ಟೀಕೆ ವ್ಯಕ್ತವಾಗೋದನ್ನು ನಾವು ನೋಡಿದ್ದೀವಿ. ಅಂತಹ 2 ಸಂಸ್ಥೆಗಳು ನಡೆಸಿರುವಂತಹ ಸರ್ವೆನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ಚಾಣಕ್ಯ ಸ್ಟ್ರಾಟಜಿಸ್ ಮತ್ತು ಮ್ಯಾಟ್ರಿಕ್ಸ್ ಸಂಸ್ಥೆ ನಡೆಸಿರುವಂತಹ ಸರ್ವೆಯ ರಿಪೋರ್ಟ್ಗಳು BJPಗೆ ಬಿಗ್ ಶಾಕನ್ನು ಕೊಡ್ತಾ ಇದ್ದಾವೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷವೇ ಮುನ್ನಡೆಯನ್ನು ಸಾಧಿಸುತ್ತೆ, ಸರಳ ಬಹುಮತ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ TMC 130ರಿಂದ 150 ಕ್ಷೇತ್ರಗಳನ್ನು ಗೆಲ್ಲಬಹುದು, ಅಂದರೆ ಸರಳ ಬಹುಮತವನ್ನು ಪಡೆಯಬಹುದು. ಅಲ್ಲಿ ಬಹುಮತಕ್ಕೆ ಬೇಕಾಗಿರೋದು 148 ಸ್ಥಾನಗಳು. TMC 100 ದಾಟುತ್ತೆ, ಅಂದರೆ ಸರಳ ಬಹುಮತಕ್ಕಿಂತ 2 ಎಕ್ಸ್ಟ್ರಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಇನ್ನು BJP 140ರಿಂದ 160 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. TMCಗೆ ಬಿಗ್ ಫೈಟ್ ಕೊಡುತ್ತೆ ಅಂತ ಅಲ್ಲಿ ಮ್ಯಾಟ್ರಿಕ್ಸ್ ಸಂಸ್ಥೆ ತಿಳಿಸ್ತಾ ಇರೋದು. ಆದರೆ ಮ್ಯಾಟ್ರಿಕ್ಸ್ ಸಂಸ್ಥೆ ನೋಡಿ 130ರಿಂದ 150 TMC ಕೊಟ್ಟಿದೆ, BJPಗೆ 140ರಿಂದ 160, ಅಂದರೆ 2 ಪಕ್ಷಗಳು ಸರಳ ಬಹುಮತವನ್ನು ಪಡಿತಾವೆ ಅಂತ ಹೇಳ್ತಾ ಇರೋದು. ಅಲ್ಲಿ ಬೇಕಾಗಿರೋ 148, ಅಲ್ಲಿ TMC 150 ಗಂಟನೂ ಬರಬಹುದು ಅಂತಲೂ ಹೇಳುತ್ತೆ. BJP 160 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. ಅಂದರೆ 2 ಪಕ್ಷಕ್ಕೂ ಬಹುಮತ, 2 ಪಕ್ಷಕ್ಕೂ ಸರಳ ಬಹುಮತ ಬರುತ್ತೆ ಅನ್ನೋ ಅರ್ಥದಲ್ಲಿ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾ ಇರೋದು. ಇನ್ನು ಇತರೆ 8ರಿಂದ 16 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಮತ್ತು ಶೇಕಡಾವಾರು ಮತಗಳಿಕೆ BJP ಮತ್ತು TMC ನಡುವೆ ಕೇವಲ 2% ಮಾತ್ರ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾ ಇದೆ. ಹೀಗಾಗಿ ಅಲ್ಲಿ ಕಡೆಗಳಿಗೆನಲ್ಲಿ ಸಮ್ಮಿಶ್ರ ಸರ್ಕಾರ ಬಂದರೂ ಬರಬಹುದು, ಇತರರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. TMC ಆಗಲಿ ಅಥವಾ BJP ಇಬ್ಬರಿಗೂ ಬಹುಮತ ಬರದೇ ಇದ್ದರೆ, ಬಹುಮತಕ್ಕೇನಾದರೂ 10-15 ಕ್ಷೇತ್ರಗಳು ಕೊರತೆ ಆದರೆ ಇತರರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಅವರೇ ಕಿಂಗ್ ಮೇಕರ್ ಆಗ್ತಾರೆ ಅಂತ ಹೇಳ್ತಾ ಇದೆ ಮ್ಯಾಟ್ರಿಕ್ಸ್ ಸಂಸ್ಥೆ. ಇನ್ನು ಚಾಣಕ್ಯ ಸ್ಟ್ರಾಟಜಿಸ್ ಕೊಟ್ಟಿರುವಂತಹ ನಂಬರ್ ಅಂತೂ BJPಗೆ ಬಿಗ್ ಶಾಕ್ ಕೊಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ TMC ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಚಾಣಕ್ಯ ಪ್ರಕಾರ TMC 155ರಿಂದ 165 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಅಲ್ಲಿ ಈ ಬಾರಿ ಹೇಗಾದರೂ ಮಾಡಿ BJP ಪತಾಕೆಯನ್ನು ಆರಿಸಬೇಕು ಅಂತ NDA ನಾಯಕರು ಏನು ಅಂದ್ಕೊಂಡಿದ್ದಾರೋ ಅವರಿಗೆ ನಿರಾಶೆ ಕಾದಿದೆ ಅಂತ ಹೇಳ್ತಾ ಇದೆ. BJP 110ರಿಂದ 115 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಬಹುದು, ಇನ್ನು ಇತರೆ 9ರಿಂದ 14 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಚಾಣಕ್ಯ ಸಮೀಕ್ಷೆ. ಚಾಣಕ್ಯ ಸಮೀಕ್ಷೆ ಪ್ರಕಾರ TMC ಭರ್ಜರಿ ಬಹುಮತ ಪಡೆಯೋದು ಗ್ಯಾರಂಟಿ, ಆದರೆ ಕಳೆದ ಬಾರಿಗಿಂತ ಸ್ವಲ್ಪ ಕ್ಷೇತ್ರಗಳು ಕಳೆದುಕೊಳ್ಳುತ್ತೆ TMC ಪಕ್ಷ, ಆದರೂ TMCನೇ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ ಚಾಣಕ್ಯ. ಈಗ ಚಾಣಕ್ಯ ಸಂಸ್ಥೆನೇ TMC ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿರೋದ್ರಿಂದ ತುಂಬಾ ಕುತೂಹಲ ಮೂಡ್ತಾ ಇದೆ. ಯಾಕಂದರೆ ಈ ಹಿಂದೆ ಚಾಣಕ್ಯ ಸಂಸ್ಥೆ BJPನೇ ಗೆಲ್ಲೋದು ಅಂತೇಳಿ ಹಲವು ಬಾರಿ ಒಳ್ಳೊಳ್ಳೆ ನಂಬರನ್ನು ಕೊಟ್ಟಿತ್ತು. ಅದರಲ್ಲೂ ದೆಹಲಿನಲ್ಲಿ BJP ಖಂಡಿತವಾಗಿಯೂ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಹಿಡಿಯುತ್ತೆ ಅಂತ ಒಂದು ಸಮೀಕ್ಷೆನಲ್ಲಿ ಹೇಳಿತ್ತು. ಆದರೆ ಅಲ್ಲಿ ಆಪ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆಗ ಚಾಣಕ್ಯ ಸಂಸ್ಥೆಯ ಮುಖ್ಯಸ್ಥರು ಕ್ಷಮೆಯನ್ನು ಕೂಡ ಕೇಳಿರ್ತಾರೆ, ನಮ್ಮ ಸಮೀಕ್ಷೆ ಬಹಳನೇ ತಪ್ಪಾಗಿದೆ, ನಾವು ಕೊಟ್ಟಿರೋ ನಂಬರ್ಗೂ ಅಲ್ಲಿ ಬಂದಿರುವಂಥ ನಂಬರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಲೂ ಕೂಡ ಹೇಳಿದರು. ಹೀಗಾಗಿ ಚಾಣಕ್ಯ ಕೊಟ್ಟಿರುವ ನಂಬರ್ಸ್ ಬಗ್ಗೆ ತುಂಬಾ ಅನುಮಾನ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕಳೆದ ಹಲವು ರಾಜ್ಯಗಳ ಚುನಾವಣೆಗಳಲ್ಲಿ BJP ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಏನೇನು ಸಮೀಕ್ಷೆಗಳು ಬಂದಿತ್ತು ಅಲ್ಲೆಲ್ಲವೂ ಕೂಡ BJP ಅಧಿಕಾರವನ್ನು ಹಿಡಿದಿತ್ತು. ಈ ಬಾರಿನೂ ಪಶ್ಚಿಮ ಬಂಗಾಳದಲ್ಲಿ ಅಂತಹದೇ ಮ್ಯಾಜಿಕ್ ಆಗುತ್ತಾ? ಚಾಣಕ್ಯ ಹೇಳಿರೋ ಪ್ರಕಾರ TMCನೇ ಅಧಿಕಾರ ಹಿಡಿಯುತ್ತಾ, ಅಥವಾ BJP ಮ್ಯಾಜಿಕ್ ಮಾಡಿ ಅಧಿಕಾರವನ್ನು ಹಿಡಿಯುತ್ತಾ, ಅಥವಾ ಮ್ಯಾಟ್ರಿಕ್ಸ್ ಸಂಸ್ಥೆ ನೀಡಿರುವಂತಹ ನಂಬರ್ಸ್ ಪ್ರಕಾರ ಅಲ್ಲಿ ಸಮ್ಮಿಶ್ರ ಸರ್ಕಾರ ಏನಾದರೂ ಬರುತ್ತಾ ಅನ್ನೋದಕ್ಕೆ ಫಲಿತಾಂಶದ ದಿನವೇ ಉತ್ತರ ಸಿಗತ್ತೆ.